ಉಪಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರ ಮಧ್ಯೆ ಮಾತ್ರ ವಾಕ್ಸಮರ ನಿಲ್ತಾನೆ ಇಲ್ಲ. ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ಈಗ ಏಟಿಗೆ ಎದುರೇಟು, ಸವಾಲ್ಗೆ ಪ್ರತಿ ಸವಾಲ್ ಅನ್ನೋ ರೀತಿಯಲ್ಲಿದೆ. ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಕುಮಾರಸ್ವಾಮಿ ಅವರು HDK ಮೇಲೆ 50 ಡಿನೋಟಿಫಿಕೇಶನ್ ಕೇಸ್ ಇವೆ ಅಂತ, ಅದನ್ನೆಲ್ಲ ತರ್ತೀನಿ ತಡೀರಿ ಅಂತ DK ಶಿವಕುಮಾರ್ ಅವರು ಸವಾಲ್ ಹಾಕಿದ್ದಾರೆ. DK ಶಿವಕುಮಾರ್ ನಾಲಿಗೆನ ಕೆಣಕಬೇಡಿ, DK ಗಂಡಸ್ತನದ ರಾಜಕಾರಣ ಮಾಡಲಿ ಅಂತ ಆ ಕಡೆ ಕುಮಾರಸ್ವಾಮಿ ಅವರದ್ದು ಕೂಡ ಕೌಂಟರ್. ಸೊ ಹೇಗಿದೆ ಇಬ್ಬರ ನಡುವೆ ಕೌಂಟರ್ ಪ್ರತಿ ಕೌಂಟರ್ ನೋಡಿ. ಈ DK ಶಿವಕುಮಾರ್ ಮುಖಂಡತ್ವದಲ್ಲಿ ಅಧ್ಯಕ್ಷತೆಯಲ್ಲಿ 136 ಸೀಟ್ ಗೆದ್ದಿದೆ. ಈ ಬ್ರಿಟಿಷ್ ಅವರು 200 ವರ್ಷ ಆಳಿದ್ರು ಕೂಡ ಈ ಕಾಂಗ್ರೆಸ್ ತೆಗೆದಾಕಕ್ಕಾಗ್ಲಿಲ್ಲ. ನಿನ್ನ 19 ಸೀಟು ಈ ಬಡ ಜನತೆಯ ಶಕ್ತಿ, ಈ ಕಾಂಗ್ರೆಸ್ ಶಕ್ತಿ, ಇದನ್ನ ನಿನ್ ಕೈಲಿ ಇನ್ನ 2 ಜನ್ಮ ತಾಳಿದ್ರು ಕೂಡ ನೀನು ಬಿಜೆಪಿಯವರು ಸೇರ್ಕೊಂಡು ಏನೇ ಕುತಂತ್ರ ಮಾಡಿದ್ರು ನಿನ್ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನ್ಗೆ? ಅವ್ರ ಕನ್ಸು ಬಿತ್ತಂತೂ ಇಲ್ಲ, ಅಜ್ಜ ಹೇಳಿದ್ರಂತ ತೆಗಿಯಕ್ ಹೊರಟವ್ರೆ ಅಂತ. ಯಾರು ಹೇಳಿದ್ರಂತೆ? ಯಾರು ಸಂಚು ಮಾಡ್ತಾವ್ರಂತೆ? ನೀವು ಮಾಡ್ತಾ ಇರೋರು, ನೀವು ಮಾಡ್ತಾ ಇದ್ದೀರಿ. ಅವನ ನಾಲಿಗೆನೋ ಇಲ್ಲ ಮನುಷ್ಯನವನು ಏನೇನು ಮಾಡಿದ್ದಾನೆ? ಗಂಡಸ್ತನದ ರಾಜಕೀಯ ಮಾಡಬೇಕು ಮಾಡೋದಾದ್ರೆ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ. ಯಾವ ನಪಂಬ ಶುರು ಮಾಡೋ ಕೆಲಸ ಮಾಡ್ಕೊಂಡು ಕೂತವನೆ. ನನ್ನ ಪ್ರಶ್ನೆ ಮಾಡ್ತಾನೆ. ಜನ ಬೆಳೆಸೋದು ನನ್ನ ಮಗನಾಗಲಿ ಇನ್ನೊಬ್ಬ ಮಗನಾಗಲಿ ಜನ ತೀರ್ಮಾನ ಮಾಡ್ತಾರೆ. ನಾನು ಮಾಡೋಕ್ಕಾಗತ್ತಾ? ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು, ಯಾರಪ್ಪರ ಆಸ್ತಿ ಅಲ್ಲ ಇದು. ಅವ್ರಿಗೆಲ್ಲ ಉತ್ತರ ಕೊಡಬೇಕಾ? ನನಗೆ ಯಾರೋ ಮೊನ್ನೆ ಅಜ್ಜಿ ಹೇಳಿದ್ದಲ್ಲ, ಕೊಚ್ಚೆ ಮೇಲೆಲ್ಲ ಯಾಕೆ ಕಲ್ಲಾಗ್ತೀಯ ಅಂತ. ಬಹಳ ಕ್ಲೀನ್ ಸ್ವಾಮಿ ಅಂತೆ ಕುಮಾರಸ್ವಾಮಿ, ಬಹಳ ಕ್ಲೀನ್ ಅಂತೆ, ಬಹಳ ಕ್ಲೀನ್ ಸ್ವಾಮಿ ಅಂತೆ. ನನಗೆ ಗೊತ್ತಿಲ್ಲ. ಮೊನ್ನೆ ಆಫೀಸರ್ಗಳು ಕೇಳಿದೆ ಏನಪ್ಪಾ ಅಂತ ಅನ್ಬಿಟ್ಟು, ಒಂದು 50 ಡಿನೋಟಿಫಿಕೇಶನ್ ಕೇಸ್ಗಳು, 50 ತತ್ತಿನಿ ಅಣ್ಣ, ತತ್ತಿನಿ ಈಗ ಬೇಡ. ಯಾರು ಹೇಳ್ತಾ ಇದ್ರು ಟಿವಿಲಿ, ಎಲ್ಲ ದೊಡ್ಡ ಗವರ್ನರ್ಗೂ ಬರ್ದವ್ರಂತೆ ಲೋಕಾಯುಕ್ತದವರು. ಅವೆಲ್ಲ ಆಮೇಲೆ ಚರ್ಚೆ ಮಾಡ್ತೀನಿ, ಈಗೆಲ್ಲ ಚರ್ಚೆ ಮಾಡ್ತೀನಿ. ಡಿನೋಟಿಫಿಕೇಶನ್ ಅಂತ ಕುಮಾರಸ್ವಾಮಿ ಯಾರು? ನನ್ನ ಮೇಲೆ ಯಾರು ತಂದು ಕೊಟ್ಟವ್ರೆ? ಎಲ್ಲಿದೆ? ಯಾವಾಗ ಕೊಟ್ಟವ್ರಂತೆ? ಎಲ್ಲಿದೆ 50 ಡಿನೋಟಿಫಿಕೇಶನ್ದು? ಅಷ್ಟೆಲ್ಲ ಮಾಡ್ಕೊಂಡು ಕೂತೀರಿ. ಹೆಗಣ ಎತ್ತಿದ್ದೀರಿ, ಹೆಗಣ ತಿಂದಿದ್ದೀರಿ. ಅಲ್ಲಿ ರೀಡು ಹೆಸರಿನಲ್ಲಿ ಹೆಗಣ ತಿಂದಿರೋರು ನೀವು. ನಂದು ಯಾವುದೈತಲ್ಲ ಡಿನೋಟಿಫಿಕೇಶನ್, ಯಾವುದಿದೆಯಂತೆ? ಇದೆಲ್ಲ ನಾಳೆ ಮಾತನಾಡ್ತೀನಿ, ಏನು ತೊಂದರೆ ಇಲ್ಲ. ಇದಕ್ಕೆ ಅಲ್ಲಿ ಮಾತು ಇಲ್ಲಿ ಸಭೆ ಮಾಡಿದ್ದೀರಾ ಮೈಸೂರಲ್ಲಿ? ಇದು ಹೇಳಕ್ಕೆ ಯಾವ ದಾಖಲೆ ಇಟ್ಟಿದ್ದೀರಿ? ಅವ್ರನ್ನೂ ಸಹಿಸ್ಲಿಲ್ಲ. ಅವ್ರ MP ಗಳು ಒಬ್ಬರು ಅವ್ರ ಜೊತೆ ಯಾರು MP ಆಗಿದ್ರು ಅವರು ಇಲ್ಲ, ಯಾರನ್ನು ಬಿಡ್ಲಿಲ್ಲ. ಅವ್ರ ಮಕ್ಕಳುಗಳಿಗೆ ದಾರಿ ಮಾಡ್ಕೊಳ್ಳೋಕೋಸ್ಕರ ಎಲ್ಲ ಜನತಾದಳದ ಎಲ್ಲ ನಾಯಕರುಗಳೆಲ್ಲ ಪಾರ್ಟಿ ಬಿಟ್ಟು ಓಡಿಸಿ ಕುಟುಂಬಕ್ಕೆ ಅನುಕೂಲ ಏನ್ ಮಾಡಬೇಕೋ ಮಾಡ್ಕೊಂಡು ಬಂದ್ರು. ಇದು ಜನತಾದಳದ ಇತಿಹಾಸ. ನಾನು ಒಂದ್ ಹೇಳ್ತೀನಿ, ಈಗ ನೋಡಿ ಮಗನ್ ತೊಂದರೆ ಆಯ್ತದೆ ಅಂತ ಹೇಳಿ ಇನ್ನೊಬ್ಬ ಮಗನ ಮೇಲೆ ಕೇಸ್ ಹಾಕ್ಸಿಸಿ ಅವ್ರನ್ನೂ ಬಿಡ್ಲಿಲ್ಲ. ಆ MP ಅವ್ರನ್ನೂ ಬಿಡ್ಲಿಲ್ಲ, ಯಾರನ್ನೂ ಬಿಡ್ಲಿಲ್ಲ. ಹಂಗೆ ಸಿದ್ದರಾಮಯ್ಯನ್ ಬಿಡ್ತಾರೇನ್ರಿ? ನಮ್ಮನ್ನು ಬಿಡ್ತಾರೇನ್ರಿ? ಸೊ ಯಾರನ್ನೂ ಸಹಿಸೋದಿಲ್ಲ. ಮೊದಲು ನೆಟ್ಟಿ ಬದುಕದ್ ಕಲೀರಿ. ಕೆಡಕಿದ್ರಿ ಹುಷಾರು ಶಿವಕುಮಾರ್. ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ, ಯಾವಾಗ ನಾವು ತೆಗೆದಿದ್ದೀವಿ ಭೂಮಿ ಮೇಲೆ ಬದುಕಕ್ಕಾಗಲ್ಲ ಅಂಥ ಮೆಟೀರಿಯಲ್ಗಳು ಶುರುವಾಯ್ತವೆ. ಆಯಿತು, ರೇವಣ್ಣನ ಮಕ್ಕಳನ್ನ ಹಾಕ್ಸೋದಕ್ಕೆ ಏನೇನು ಮಾಡಿದಿರಲ್ಲ, ನಿಮ್ಮಲ್ಲಿ ಯಾರ್ಯಾರನ್ನ ಕಳಿಸ್ಬೇಕು ಅಂತಕ್ಕಂಥದ್ದು ಭಗವಂತ ನಿರ್ಧಾರ ಮಾಡಿದ್ದಾನೆ. ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವ ರಕ್ಷಣೆ ಪಟ್ಕೊಂಡು ಉಳ್ಕೊಳ್ಳೋಕ್ಕಾಗಲ್ಲ. ತಯಾರಾಗಿದ್ದೀವಿ ಎಲ್ಲದಕ್ಕೂ. ಒಂದು ವೈಯಕ್ತಿಕ ಮಟ್ಟಕ್ಕೆ ಹೋಗ್ತಾ ಇದೆ ಇದು. ಇನ್ನೊಂದು ಕಡೆಗೆ ನನಗನ್ಸೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ ಫಿಲ್ಮಲ್ಲಿ, ಸ್ಯಾಂಡಲ್ವುಡ್ನಲ್ಲಿ ಡೈಲಾಗ್ ರೈಟರ್ಸ್ಗಳ ಕೊರತೆ ಎಲ್ಲಾಗ್ತಾ ಇದೆ ಅಂದರೆ ಇಲ್ಲಾಗ್ತಾ ಇದೆ ಅಂತವರೆಲ್ಲ ಇಲ್ಲೂ ಹೋಗ್ಬಿಟ್ಟಿದ್ದಾರೆ. ರಾಜಕೀಯಕ್ಕೆ ಅದೇ ಸಮಸ್ಯೆ ಆಗಿದೆ. ಓಕೆ ಫೈನ್, ವಾಪಸ್ ಬರೋಣ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಒಂದು ಕಡೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸಹೋದರ ಸೋತಿರುವಂಥ ಫ್ರಸ್ಟ್ರೇಷನ್ DK ಶಿವಕುಮಾರ್ ಅವರೀಗ ಇಲ್ಲ, ಕುಮಾರಸ್ವಾಮಿ ಅವರೇ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಿಲ್ಲಿಸ್ಬಿಟ್ಟು ನನ್ನ ತಮ್ಮನ ಹಿಂಗೆ ಸೋಲಿಸ್ಬಿಟ್ರು, ನನ್ನ ರಾಜಕೀಯವಾಗಿ ಹಿಡಿದಿಟ್ಟು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಹತಾಶೆ ಮನೋಭಾವನ ಯಾಕೆ ಇವರಿಬ್ಬರ ನಡುವೆ ವೈಯಕ್ತಿಕವಾಗಿರುವಂಥ ಮಟ್ಟಕ್ಕೆ ಹೋಗ್ತಾ ಇದೆ ಇಷ್ಟೊಂದು? ಅರುಣ್ ನೋಡಿ, ಮೈಸೂರು ಚಲೋ ಶುರುವಾದಾಗ್ಲಿಂದಲೂ ಕೂಡ
ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಚರ್ಚೆ ಆಗಬೇಕಾಗಿತ್ತು. ಆದರೆ ಈ ಪಾದಯಾತ್ರೆ ಯುದ್ಧಕ್ಕೂ ಕೂಡ ಡಿ ಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನೋರ ರೀತಿಯಲ್ಲಿ ಆಗಿರುವಂಥದ್ದು ಪರಸ್ಪರ ವಾಕ್ಸಮರ, ವೈಯಕ್ತಿಕ ದಾಳಿ, ಪ್ರತಿ ದಾಳಿಯನ್ನು ಮಾಡ್ಕೊಳ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಒಂದು ಕಡೆ ಸಹೋದರ ಡಿ ಕೆ ಸುರೇಶ್ ಅವರು ಸೋತ್ರು, ಅದು ಬಿಕಾಸ್ ಆಫ್ ಕುಮಾರಸ್ವಾಮಿ ಅನ್ನುವಂತಹ ಒಂದು ಸಿಟ್ಟಲ್ಲಿ ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರೆ ಅದಕ್ಕೆ ಪ್ರತಿ ಉತ್ತರವನ್ನು ಕೊಡುವಂತ ಕೆಲಸವನ್ನು ಪ್ರತಿ ಹಂತದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಕೂಡ ಮಾಡ್ತಿದ್ದಾರೆ. ಯಾಕೆಂದ್ರೆ ಚನ್ನಪಟ್ಟಣ ಚುನಾವಣೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಈ ಹಂತದಲ್ಲಿ ಸಾಧ್ಯ ಇಲ್ಲ. ಹೀಗಾಗಿ ದಾಳಿಗೆ ಪ್ರತಿ ದಾಳಿ ಅನ್ನುವ ರೀತಿಯಾದಂತಹ ಪಾಲಿಟಿಕ್ಸ್ ಅನ್ನ ಈಗ ಸದ್ಯಕ್ಕೆ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಕಳೆದ 3-4 ದಿನಗಳಿಂದಲೂ ಕೂಡ ಅದೇ ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದೆ. ಇವತ್ತು ಮೈಸೂರಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾ ಇದ್ರೆ ದೆಹಲಿಯಲ್ಲಿ ಕೂತು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುವಂತಹ ಕೆಲಸವನ್ನ ಕುಮಾರಸ್ವಾಮಿ ಅವರು ಕೂಡ ಮಾಡಿದ್ರು. ಯಾವ ಹಂತದಲ್ಲಿ ಅಂದ್ರೆ ನಪುಂಸಕನ ರಾಜಕಾರಣ ಮಾಡಬೇಡಿ, ಗಂಡಸ್ತನದ ರಾಜಕಾರಣ ಮಾಡಿ ಅನ್ನುವ ರೀತಿಯಾದಂತಹ ಪದ ಬಳಕೆಯನ್ನು ಕೂಡ ಕುಮಾರಸ್ವಾಮಿ ಅವರು ಮಾಡಿದ್ರು. ಸೊ ಹೀಗಾಗಿ ಸಾಕಷ್ಟು ವೈಯಕ್ತಿಕ ಟೀಕೆಗಳು ಕೂಡ ನಡೀತಾ ಇರುವಂತದ್ದು. ನಾಳೆ ಮೈಸೂರಿನಲ್ಲೂ ಕೂಡ ಮಾತಾಡಲಿಕ್ಕೆ ಸಾಕಷ್ಟು ತಯಾರಿಯನ್ನ ಈಗ ಕುಮಾರಸ್ವಾಮಿ ಅವರು ಮಾಡ್ಕೊಂಡಿದ್ದಾರೆ. ಬಹುಶಃ ನಾಳೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಬಹಳ ದೊಡ್ಡ ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗಿಸುವಂತ ಸಾಧ್ಯತೆಗಳಿದ್ದಾವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಬಟ್ ಇದ್ರಲ್ಲಿ ಒಂದೇ ಅನ್ಸೋದು ನನಗೆ, ಈಗ ಅವರು ಗಂಡಸ್ತನದ ರಾಜಕಾರಣಿ ಮಾಡಿ ಅಂದಿದ್ದಕ್ಕೆ ನಂಗೆ ಕೇಳ್ತಾ ಇದೆ, ತುಂಬಾ ಜನ ಹೆಣ್ಮಕ್ಳು ಕೂಡ ಇದಾರಲ್ವಾ ರಾಜಕಾರಣ ಮಾಡೋರು, ಅವ್ರೇನ್ ಮಾಡ್ಬೇಕೀಗ? ಅವ್ರು ಯಾವ ರಾಜಕಾರಣ ಮಾಡೋದು ದಯವಿಟ್ಟು ಹೇಳ್ಬೇಕು. ಡಿ ಕೆ ಶಿವಕುಮಾರ್ ಹೇಳ್ಬೇಕು, ಕುಮಾರಸ್ವಾಮಿ ಅವ್ರು ಹೇಳ್ಬೇಕು, ನಿಮ್ಮ ಜೊತೆಗೇನೆ ಲೀಡರ್ಸ್ಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಅವ್ರು ಯಾವ ರಾಜಕಾರಣ ಮಾಡಬೇಕು? ಒಳ್ಳೆ ಕಥೆ ಆಯ್ತಪ್ಪ ನಿಮ್ದು.